ಹಾಯ್ ಎಲ್ಲರಿಗೂ ನಮಸ್ತೆ. ಇಂದಿನ ರೀಡಿಂಗಲ್ಲಿ ಒಂದು ಬಹಳ ಗಾಢವಾದ ಎನರ್ಜಿ ಬಗ್ಗೆ ಹೇಳಕ್ ಹೊಂಟಿದ್ದೀನಿ. ನಿಮ್ಮ ಮೌಲ್ಯ ಈಗ ಅವರಿಗೆ ತುಂಬ ದೊಡ್ಡದಾಗಿ ಅರ್ಥವಾಗ್ತಿದೆಯಾ ಸಮಯದಲ್ಲಿ? ಅವರು ಮನಸ್ಸಿನಲ್ಲಿ ಏನು ಯೋಚಿಸ್ತಾ ಇದ್ದಾರೆ ಮತ್ತು ನಿಜವಾಗಿಯೂ ಕ್ಷಮೆ ಕೇಳಲು ಬರ್ತಾರಾ ಎಂಬುದನ್ನ ನಾವು ನೋಡೋಣ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪ್ರೆಸೆನ್ಸ್ ಯಾರಿಗಾದ್ರೂ ಇದ್ದಾಗ ಅದರ ಮೌಲ್ಯ ತಿಳಿಯದೆ ಹೋಗ್ಬೋದು. ಆದ್ರೆ ಡಿಸ್ಟೆನ್ಸ್ ಬಂದಾಗ, ಸೈಲೆನ್ಸ್ ಬಂದಾಗ ನಮ್ಮ ಇಂಪಾರ್ಟೆನ್ಸ್ ಅವರಿಗೆ ನಿಧಾನವಾಗಿ ಅರಿವಾಗುತ್ತದೆ. ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ರಿಗ್ರೆಟ್, ರಿಯಲೈಸೇಷನ್, ಗಿಲ್ಟ್ ಅಥವಾ ಮತ್ತೆ ಸಂಪರ್ಕಿಸಲು ಒಂದು ಸ್ಟ್ರಾಂಗ್ ಪುಲ್ ಆಮ್, ಯಾವುದಾದ್ರೂ ಒಂದು ಎನರ್ಜಿ ಆಗಿರ್ಬೋದು, ಇಲ್ಲ ಅಂದ್ರೆ ಪುಲ್ ಆಗುವಂತ ಸೊ ಕಾರ್ಡ್ಸ್ ಮೂಲಕ ಏನ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಬಗ್ಗೆ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಸೊ ನೀವು ಯಾರನ್ನ ತುಂಬಾ ಪ್ರೀತಿಸ್ತೀರಾ, ಅವರು ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ ಕಾರ್ಡ್ಸ್‌ನ ಪಿಕ್ ಮಾಡ್ತೀನಿ. ಮೊದಲಿಗೆ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಥರ್ಡ್ ಟೂ ಆಫ್ ಸ್ವಾರ್ಡ್ಸ್, ಟೆನ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ. ಸೊ ವೀಕ್ಷಕರೇ, ಈ ರೀಡಿಂಗ್ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅದು ನಿಮ್ಮ ಕರೆಂಟ್ ಎನರ್ಜಿ ಜೊತೆ ಕನೆಕ್ಟ್ ಆಗಿರ್ಬೋದು. ಯೂನಿವರ್ಸ್ ಕೆಲವರಿಗೆ ಡಿಲೇ ರಿಯಲೈಸೇಷನ್ ಕೊಡ್ತಾರೆ, ಅಂದ್ರೆ ತಡವಾಗಿ ಆದ್ರೂ ಕೂಡ ಸತ್ಯ ಗೊತ್ತಾಗುವ ಸಮಯ ಬರುತ್ತದೆ. ಈಗ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಅವರು ನಿಮ್ಮ ಆಬ್ಸೆನ್ಸ್ ಅನ್ನು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂ ಅವರಿಗೆ ಯಾವ ರೀತಿಯಲ್ಲಿ ಗೋಚರಿಸ್ತಿದೆ ಮತ್ತು ಅಪಾಲಜಿ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಕಡೆ ಮೂವ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಆದ್ರಿಂದ ನೀವು ಕಾಮ್ ಆಗಿ ನಿಮ್ಮ ಪರ್ಸನ್ ಅನ್ನು ಮನಸ್ಸಿನಲ್ಲಿ ಇಟ್ಕೊಂಡು ರೀಡಿಂಗ್ ನ ನೋಡಿ. ನಿಮ್ಮ ಇಂಟ್ಯೂಷನ್ ಯಾವ ಮೆಸೇಜ್ ಅನ್ನು ಹಿಡಿಯುತ್ತದೋ ಅದನ್ನ ಮಾತ್ರ ಗಮನಿಸಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲು ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಅವರ ಮನಸ್ಸಿನಲ್ಲಿ ಈಗ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಹುಟ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಮಾತಾಡಲು ಆರಂಭಿಸ್ಬೇಕು. ಸಿಚುಯೇಷನ್ ಅನ್ನ ತಮ್ಮ ಫೇವರ್ ಆಗಿ ತರುವ ಪ್ರಯತ್ನ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಈಗ ತುಂಬಾನೇ ತಮ್ಮ ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡಿ ಹೇಗೆ ಅಪ್ರೋಚ್ ಮಾಡಬೇಕು ಎಂದು ಇಂಟರ್ನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅಪಾಲಜಿ ಹೇಗೆ ಹೇಳಬೇಕು, ಯಾವ ರೀತಿಯಲ್ಲಿ ಫಸ್ಟ್ ಸ್ಟೆಪ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮನಸ್ಸಿನಲ್ಲಿ ರಿಹರ್ಸಲ್ ಕೂಡ ಮಾಡ್ತಾ ಇರೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಸೆಕೆಂಡ್ ನೋಡ್ತಾ ಇರ್ಬೋದು ನೀವು, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ನಿಮ್ಮ ವ್ಯಾಲ್ಯೂ ಅವರಿಗೆ ಈಗ ತುಂಬಾ ಡೀಪ್ ಆಗಿ ಅರ್ಥ ಆಗ್ತಾ ಇದೆ ಅನ್ನೋದು ಹೇಳೋದಕ್ಕೆ ಹೊಂಟಿದ್ದೀನಿ. ನೀವು ಕೊಟ್ಟ ಕೇರ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಮೆಚುರಿಟಿ ಇರ್ಬೋದು, ಜೆನ್ಯೂನ್ ಸಪೋರ್ಟ್ ಇರ್ಬೋದು, ಇವೆಲ್ಲವೂ ಇಂಪಾರ್ಟೆನ್ಸ್ ಈಗ ಅವರಿಗೆ ದೊಡ್ಡದಾಗಿ ಕಾಣ್ತಾ ಇದೆ. ಹಿಂದೆ ಕ್ಯಾಶುಯಲ್ ಆಗಿ ತೆಗೆದುಕೊಂಡಿದ್ದ ವಿಚಾರಗಳು ಈಗ ಸೀರಿಯಸ್ ಮೀನಿಂಗ್ ಪಡೆಯುತ್ತಿವೆ. ನಿಮ್ಮ ಪ್ರೆಸೆನ್ಸ್ ಸೇಫ್ ಎನರ್ಜಿ ಆಗಿತ್ತು ಅನ್ನೋ ರಿಯಲೈಸೇಷನ್ ಬಂದಿದೆ. ಆದ್ರೆ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಇನ್ನು ನಿಮ್ಮ ಪಾರ್ಟ್ನರ್ ಅವರು ಒಂದು ಇನ್ನರ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು, ರಿಜೆಕ್ಷನ್ ಇರ್ಬೋದು ಬಗ್ಗೆ ಡೌಟ್ ಇದೆ. ನಾನು ಮುಂದೆ ಬಂದ್ರೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋ ಎಸಿಟೇಷನ್ ಇದೆ. ಅದಕ್ಕೆ ಥಾಟ್ ಇದೆ, ತುಂಬಾನೇ ಥಾಟ್ಸ್ ಮಾಡ್ಕೊಳ್ತಾ ಇದ್ದಾರೆ, ಫೀಲಿಂಗ್ಸ್ ಇದೆ. ಆದ್ರೆ ಇಮಿಡಿಯೇಟ್ ಆಕ್ಷನ್ ಸ್ಲೋ ಆಗ್ಬೋದು. ಸೊ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದೊಂದು ತುಂಬಾ ಸ್ಟ್ರಾಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದು ಲಾಂಗ್ ಟರ್ಮ್ ವ್ಯಾಲ್ಯೂ ಅರಿವಾಗಿದೆ ಅನ್ನೋದ್ರ ಸೈನ್ ಇದೆ. ನಿಮ್ಮ ಕನೆಕ್ಷನ್ ಟೆಂಪರರಿ ಅಲ್ಲ, ಫ್ಯೂಚರ್ ವ್ಯಾಲ್ಯೂ ಇರೋ ಬಾಂಡ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಈಗ ನೋಡಲು ಏನ್ ಶುರು ಮಾಡಿದ್ದಾರೆ ಅಂದ್ರೆ, ಒಂದು ಫ್ಯಾಮಿಲಿ, ಸ್ಟೆಬಿಲಿಟಿ, ಲಾಸ್ಟಿಂಗ್ ಕನೆಕ್ಷನ್ ಬಗ್ಗೆ ಅವರು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ವರ್ಕ್ ಆಗ್ತಿದೆ. ಸೊ ಕೊನೆಯದಾಗಿ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ನಾವು ಕೊನೆಯದಾಗಿ ನೋಡೋದಾದ್ರೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಸ್ಮಾಲ್ ಸ್ಟೆಪ್ ಅಲ್ಲಿ ಬರ್ಬೋದು. ದೊಡ್ಡ ಅಪಾಲಜಿಗಿಂತ ಫಸ್ಟ್ ಸ್ಮಾಲ್ ಮೆಸೇಜ್ ಬರ್ಬೋದು. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಂಪಲ್ ಮತ್ತು ಅಥವಾ ಕೇರ್ಫುಲ್ ಅಪ್ರೋಚ್ ಮಾಡ್ಬೋದು. ಅವ್ರು ಸಡನ್ ಆಗಿ ಡ್ರಾಮಾಟಿಕ್ ಆಗಿ ಬರೋದಕ್ಕಿಂತ ಸ್ಲೋ ಆಗಿ ಪ್ರಾಕ್ಟಿಕಲ್ ಆಗಿ ಕನೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಎನರ್ಜಿ ಹೇಳೋದು ಏನಂದ್ರೆ, ಅವರಿಗೆ ನಿಮ್ಮ ಮೌಲ್ಯ ಈಗ ನಿಜವಾಗಿಯೂ ಅರ್ಥವಾಗುತ್ತಿದೆ. ಅಪಾಲಜಿ ಇಂಟೆನ್ಷನ್ ಇದೆ, ಆದ್ರೆ ಸ್ಟೆಪ್ ಕಾಶಿಯಸ್ ಆಗಿರುತ್ತದೆ. ಫಸ್ಟ್ ಮೂವ್ ಸ್ಮಾಲ್ ಆಗಿ ಆರಂಭವಾಗಿ ನಂತರ ಗ್ರಾಜುಯಲಿ ಓಪನ್ ಆಗ್ಬೋದು ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇದು ಎಲ್ಲ ಯಾವಾಗ ಆಗುತ್ತೆ ಅಂತ ನಾವು ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ ಒಂದು ಟೈಮ್ ಫ್ರೇಮ್ ಎನರ್ಜಿ ನೋಡೋದಾದ್ರೆ, ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಮಾನ್ಯವಾಗಿ ಮೆಸೇಜ್, ಸ್ಮಾಲ್ ಆಫರ್
ಅಥವಾ ಫಸ್ಟ್ ಕಾಂಟ್ಯಾಕ್ಟ್ ಅನ್ನೋ ಅರ್ತ್ ಎನರ್ಜಿ ಮೂಲಕ ತೋರಿಸ್ತಾ ಇದೆ. ಆದ್ರಿಂದ ಇಮಿಡಿಯೇಟ್ ಸೇಮ್ ಡೇ ಆಕ್ಷನ್‌ಗಿಂತ ನಿಧಾನವಾಗಿ ಯೋಚಿಸಿ ಸ್ಟೆಪ್ ಇಡುವ ಟೆಂಡೆನ್ಸಿ ಇದೆ. ಅಂದ್ರೆ ಅವರು ಇಂಪಲ್ಸಿವ್ ಆಗಿ ಬರೋದಿಲ್ಲ. ಮೊದಲು ಅಬ್ಸರ್ವ್ ಮಾಡ್ತಾರೆ, ಕನೆಕ್ಟ್ ಆಗ್ತಾರೆ. ಸೊ ಕರೆಕ್ಟ್ ಮೂವ್‌ಮೆಂಟ್‌ಗೋಸ್ಕರ ಕಾಯ್ತಾರೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಇವ್ ಇದ್ರಿಂದ ಅವ್ರಿಗೆ ಡಿಲೇ ಆಲ್ರೆಡಿ ಇದೆ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರೋದಿಕ್ಕೆ, ಇಲ್ಲ ಲಾಂಗ್ ಟರ್ಮ್ ಕನೆಕ್ಷನ್‌ಗೆ ಹೋಗೋದಿಕ್ಕೆ, ಇಲ್ಲ ಒಂದು ಸ್ಟೆಬಿಲಿಟಿಗಾಗಿ ಮತ್ತೆ ನೀವು ರಿಯೂನಿಯನ್ ಆಗೋದಿಕ್ಕೆ ಸ್ವಲ್ಪ ಡಿಲೇ ಕಾಣಿಸ್ತಿದೆ. ಡಿಸಿಷನ್ ತೆಗೆದುಕೊಳ್ಳೋ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ನರ್ ಕಾನ್ಫ್ಲಿಕ್ಟ್ ಕ್ಲಿಯರ್ ಆದ ಮೇಲೆ ಮಾತ್ರ ಮೂವ್‌ಮೆಂಟ್ ಬರುತ್ತೆ. ಕೆಲವೊಮ್ಮೆ 2 ವಾರದಿಂದ 2 ತಿಂಗಳ ಒಳಗೆ ಕ್ಲಾರಿಟಿ ಬರೋ ಎನರ್ಜಿ ಇದರಲ್ಲಿ ಕಾಣ್ತಿದೆ. ಸೊ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪ್ಲಸ್ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೊ ಕಾಂಬಿನೇಷನ್ ಲಾಂಗ್ ಟರ್ಮ್ ಥಾಟ್ ಅನ್ನು ತೋರಿಸ್ತಾ ಇದೆ. ಇದು ಕ್ಯಾಶುಯಲ್ ಕಾಂಟ್ಯಾಕ್ಟ್ ಅಲ್ಲ. ಒನ್ಸ್ ದೇ ಕಮ್ ದೇ ಮೇ ಟ್ರೈ ಪ್ರಾಕ್ಟಿಕಲ್ ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಅದಕ್ಕಾಗಿ ಟೈಮಿಂಗ್ ಮೆಚೂರ್ ಎನರ್ಜಿಯಲ್ಲಿ ಬರ್ತಿದೆ. ಎಸ್ಪೆಷಲಿ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಸ್ಟೇಬಲ್ ಸೈಕಲ್ನಲ್ಲಿ ಮೂವ್ಮೆಂಟ್ ಹೆಚ್ಚಾಗಿ ಕಾಣ್ಬೋದು. ಸೊ ಇನ್ನೊಂದು ಏನ ಹೇಳ್ಬೇಕು ಅಂದ್ರೆ ಈ ರೀಡಿಂಗ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಸೊ ಒಂದು ಖುಷಿ ವಿಚಾರ ಏನು ಅಂದ್ರೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಈ ಮೆಜಿಷಿಯನ್ ಕಾರ್ಡು ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಕಾರ್ಡ್ ಆದ್ರಿಂದ ಯೂನಿವರ್ಸ್ ಆಲ್ರೆಡಿ ಥಾಟ್ ಆಕ್ಟಿವೇಟ್ ಮಾಡಿದೆ. ಫಸ್ಟ್ ಸೈನ್ ನಿಮ್ಗೆ ಏನಾಗ್ಬೋದು ಅಂದ್ರೆ ಕಾಂಟ್ಯಾಕ್ಟಿಗೆ ಬರೋದಕ್ಕೆ, ಕಮ್ಯುನಿಕೇಶನ್ಗಾಗಲಿ, ಲಾಂಗ್ ಟರ್ಮ್ ಸ್ಟೆಬಿಲಿಟಿಗಾಗಲಿ ಸಡನ್ ಆಗಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋದು, ಇಂಡೈರೆಕ್ಟ್ ಆಗಿ ಎನ್ಕ್ವೈರಿ ಮಾಡೋದು, ಓಲ್ಡ್ ಮೆಮೊರೀಸ್ನ ಟ್ರಿಗರ್ ಮಾಡೋದು, ಸ್ಮಾಲ್ ಮೆಸೇಜಸ್ನ ಕಳಿಸೋದು, ಇವುಗಳಲ್ಲಿ ಯಾವುದಾದ್ರೂ ಫಸ್ಟ್ ಇಂಡಿಕೇಶನ್ ಕಾಣ್ಬೋದು. ಒಟ್ಟಲ್ಲಿ ಸ್ಟ್ರಾಂಗೆಸ್ಟ್ ಟೈಮಿಂಗ್ ಅಂದ್ರೆ ಇನ್ನ 2 ವೀಕ್ಸ್ ಇಂದ 6 ವೀಕ್ಸ್ ಒಳಗಡೆ ಫಸ್ಟ್ ಸೈನ್ ಕಾಣುವ ಸಾಧ್ಯತೆ ಹೆಚ್ಚಿದೆ. ಮೊದಲು ಸಬ್ಟಲ್ ಸೈನ್ ಆಗಿರುತ್ತೆ, ನಂತರ ಕ್ಲಿಯರರ್ ಕಮ್ಯುನಿಕೇಶನ್ ಕಾಣ್ಬೋದು. ಸೊ ಹೋಪ್ ನಿಮಗೆ ಈ ರೀಡಿಂಗ್ ಇಂದ ಒಂದು ಮೆಸೇಜ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದು ಒಂದು ಡೀಪ್ ರೀಡಿಂಗೇ ಆಗಿತ್ತು, ಬಟ್ ನಾನು ಆದಷ್ಟು ಶಾರ್ಟ್ ಅಲ್ಲಿ ನಿಮಗೆ ಹೇಳೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರಿನ ರೊಮ್ಯಾಂಟಿಕ್ ಮೆಸೇಜಸ್ ಏನಿದೆ ಇವತ್ತು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದು ಒಂದು ಫನ್ ರೀಡಿಂಗ್ ಆಗಿರುತ್ತೆ. ಸಾಧ್ಯ ಆದಷ್ಟು ನಾನು ರೊಮ್ಯಾಂಟಿಕ್ ಮೆಸೇಜಸ್ ಏನು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಲೆಟ್ಸ್ ಸಿ. ಇವತ್ತು ನೋಡ್ಬೋದು ನೀವು ನ್ಯೂ ಲವ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಒಂದು ಯಾರಾದರೂ ನ್ಯೂ ಪರ್ಸನ್ ಆಗಿ ಬರ್ಬೋದು, ರೊಮ್ಯಾಂಟಿಕ್ ಫೀಲಿಂಗ್ಸ್ನ ತರ್ಬೋದು ಅಂತ ಇದೆ. ಅಥವಾ ನಿಮ್ಮ ಪರ್ಸನ್ನೇ ಒಂದು ಪ್ರೊಟೆಕ್ಷನಲ್ಲಿ, ಒಂದು ಹೊಸ ಬಿಗಿನಿಂಗಲ್ಲಿ ಒಂದು ಹೊಸ ರೀತಿ ಲವ್ನ ಆಫರ್ ಮಾಡ್ಬೋದು. ಅದು ಕೂಡ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಇಲ್ಲಿ ಕೋಡಿಪೆಂಡೆನ್ಸಿ ಅಂತ ಕಾಣ್ತಾ ಇದೆ. ನಿಮ್ಮ ರೊಮ್ಯಾಂಟಿಕ್ ಲೈಫ್ಗೆ ತುಂಬ ಅಡಿಕ್ಷನ್ ಆಗಿದ್ದೀರಾ ನೀವು ನಿಮ್ಮ ಪಾರ್ಟ್ನರ್ ಮೇಲೆ. ಅಂದರೆ ಅವರ ಬಗ್ಗೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡಿದ ತಕ್ಷಣನೇ ನೀವು ಒಂದು ಝೋನ್ಗೆ ಹೋಗ್ತೀರಾ, ಒಂದು ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು ಮೇಕ್ ದ ಎಫರ್ಟ್ ಅಂತ ಬರ್ತಾ ಇದೆ. ಸೊ ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್ ಅಂತ ಬರ್ತಾ ಇದೆ. ನಿಮ್ಮ ಪ್ರೀತಿ ನಿಮಗೆ ಯಾವ ರೀತಿ ಬೇಕು ಅಂತ ಇದೆಯೋ ಅದಕ್ಕೆ ನೀವು ಎಫರ್ಟ್ಸ್ ಹಾಕಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಎಫರ್ಟ್ಸಿಂದ ಖಂಡಿತ ನೀವು ಅಂದ್ಕೊಂಡಿರೋ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಲೆಟ್ಸ್ ಸಿ ದ ಏಂಜಲ್ ಕಡೆಯಿಂದ ಏನು ನಿಮಗೆ ಸೈನ್ ಸಿಗ್ತಾ ಇದೆ, ಸೊ ಏನು ಗೈಡೆನ್ಸ್ ಸಿಗ್ತಿದೆ ಅಂತ ತಿಳ್ಕೊಳ್ಳೋಣ. ಓಕೆ, I'll pick one card for you. ಸೈಕಲ್ಸ್ ನೋಡ್ಬೋದು ನೀವು, ಸೈಕಲ್ಸ್ ಅಂತ ಬರ್ತಾ ಇದೆ. ನಮ್ಮ ಫಸ್ಟ್ ಮೊದಲು ರೀಡಿಂಗ್ ಅಲ್ಲೂ ನಾವು ಹೇಳಿದ್ವಿ ಈ ಮಂತ್ ಎಂಡ್ ಆರ್ ನೆಕ್ಸ್ಟ್ ಸಬ್ಟಲ್ ಸೈಕಲ್ ಅಲ್ಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಸೊ ನೀವು ಅನ್ಕೊಂಡಿರೋದು, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತಿಳ್ಕೊಂಡಿರೋದು ಅದೆಲ್ಲವೂ ಒಂದಾಗುತ್ತೆ ಅಂತ ಹೇಳಿದೆ. ಸೊ ಕರ್ಮ, ವಾರ್ನಿಂಗ್, ಜಡ್ಜ್ಮೆಂಟ್. ಸೊ ಕರ್ಮ ಇಸ್ ಪ್ಲೇಯಿಂಗ್ ಯು ಆ್ಯಂಡ್ ಪೇಯಿಂಗ್ ಯು ಎ ವಿಸಿಟ್ ಅಂತ ಹೇಳ್ಬೋದು. ಸೊ ನೀವು ಏನನ್ನ ಕಂಟ್ರೋಲ್ ಮಾಡ್ಬೇಕಂತಿದ್ದೀರಲ್ಲ ಅದನ್ನ ಕಂಟ್ರೋಲ್ನ ರಿಲೀಸ್ ಮಾಡಿ. ಸೊ ಏನಕ್ಕಂದ್ರೆ ನೀವು ಯಾವುದನ್ನು ಫೋರ್ಸ್ಬಲಿ ಏನೂ ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಖಂಡಿತ ಸಮ್ ಸ್ಪೇಸ್ ನಿಮಗೆ ನ್ಯೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ಕರ್ಮದ ಸೈಕಲನ್ನು ನೀವು ನಂಬಬೇಕಾಗತ್ತೆ ಅಂತ ಹೇಳ್ತಾ, ಸೊ ಐಲ್ ಪಿಕ್ ಒನ್ ಮೋರ್ ಕಾರ್ಡ್. 5555 ಬರ್ತಿದೆ, ಕ್ಲಾರಿಟಿ. ನಿಮಗೆ ಸೈಕಲ್ಸ್ ಚೇಂಜ್ ಆದಾಗ ಕ್ಲಾರಿಟಿ ಕೂಡ ಬರುತ್ತೆ. ಸಿ ನೋಡಿ, ಇದು ರ್ಯಾಂಡಮ್ ಆಗಿ ನಿಮ್ಮ ಮುಂದೆನೆ ತೆಗ್ದಿರೋ ಕಾರ್ಡ್ಸ್. ಸೊ ನಿಮಗೆ
ಒಂದು ಸೈಕಲ್ಸ್ ಚೇಂಜ್ ಆದ್ಮೇಲೆ ಸೊ ಖಂಡಿತ ಕ್ಲಾರಿಟಿ ಸಿಗುತ್ತೆ. ನೀವು ಏನ್ ಅನ್ಕೊಂಡಿದ್ದೀರಾ ಆ ಶಿಫ್ಟ್‌ಗಾಗಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಎಲ್ಲಾನು ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ಆಗಿ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಜಸ್ಟ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ನೀವು ಟೈಪ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಅಮಾವಾಸ್ಯೆ ರಿಚುವಲಲ್ಲಿ ಪೂಲ್ ರಿಚುವಲ್ ಮಾಡ್ತಾ ಇದ್ದೀವಿ. ಆವಾಗ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ಬಾಂಡೇಜ್ ಇಂಪ್ರೂವ್‌ಮೆಂಟ್‌ಗೆ, ನಿಮ್ಮ ಗ್ರೋತ್ ಇಂಪ್ರೂವ್‌ಮೆಂಟ್‌ಗೆ, ಲವ್ ಗ್ರೋತ್ ಇಂಪ್ರೂವ್‌ಮೆಂಟ್‌ಗೆ ನಾವು ನಿಮ್ಮ ಹೆಸರನ್ನ ನಾವು ಯೂನಿವರ್ಸಲ್ಲಿ ಹೇಳ್ಕೊಂತೀವಿ. ಸೊ ಇದು ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್‌ಗೆ ಮಾಡುವಂಥ ಅಳಿಲು ಸೇವೆ ಅಂತಾದ್ರೂ ಅನ್ಕೋಬಹುದು ನೀವು. ಜಸ್ಟ್ ನನಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ಸ್‌ನ ಸೊ ನೀವು ಕಮೆಂಟಲ್ಲಿ ಕಳಿಸ್ಕೊಡಿ. ಸೊ ತಿಳಿಸ್ತಾ ಇದ್ರೆ ನನಗೆ ನೋಟೆಡ್ ಮಾಡಿಕೊಂಡು ನಾನು ಎಲ್ಲಾರ್ ನೇಮ್ಸು ಯಾರೆಲ್ಲ ಕೊಟ್ಟಿರ್ತೀರೋ ಅವ್ರ ನೇಮ್ಸ್‌ನೆಲ್ಲ ನಾನು ಖಂಡಿತವಾಗಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ಐ ಆಮ್ ಎಂಡಿಂಗ್ ದಿಸ್ ರೀಡಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.